ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂದ್ಕೊಂಡೆ. ಬರ್ರಿ, ನಾವು ಸಹ ಆರಾಮದೇವಿ. ನಾನು ತವ್ರ ಮನೆಗೆ ಬಂದ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ. ಸೊ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಊರ ಜಾತ್ರೆದು ಇದ್ದಲ್ರಿ, ಹೀಗಾಗಿ ಎಲ್ಲರೂ ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ಮನೆ ತೊಳ್ಕೊಳ್ಳೋದು ಎಲ್ಲ ಸ್ಟಾರ್ಟ್ ಆಗಿತ್ತು. ಹೀಗಾಗಿ ಸಣ್ಣ ಈ ಒಂದು ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನೋಡಾತ್ರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡ್ರಿ, ಈಗ ಎಲ್ಲರೂ ಬಾಗ್ಲ ಪೂಜೆ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಹಳ್ಳ್ಯಾಗ ಮೊದಲು ಅದೇ ರೀ, ಕಸ ಗುಡಿಸೋದು, ಬಾಗ್ಲ ಪೂಜೆ ಮಾಡೋದು. ಒಲಿ ಎಲ್ಲ ಸುಣ್ಣದಿಂದ ಸಾರಿಸ್ತಾರೆ. ಈ ಕಡೆ ಎಲ್ಲ ಸುಣ್ಣದಿಂದ ಸಾರಿಸಿ ಮತ್ತು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡಿಕೊಂಡು ಮುಂದಿನ ಕೆಲಸಗಳು ಪ್ರಾರಂಭ ಆಗ್ತಾವೆ. ಸೊ ಹಳ್ಳಿ ಮನೆ ನೋಡಿರಿ ನಮ್ದು ಹೆಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಅಕ್ಕನೂ ಇಲ್ಲೇ 2 ಮನೆ ನೆಲ ಒರೆಸಿ ಒಲಿ ಎಲ್ಲ ಸಾರಿಸಿದ್ರೆ ಮತ್ತು ಗ್ಯಾಸ್ ಕಟ್ಟಿನೂ ಪೂಜೆ ಮಾಡಿದ್ರು ನೋಡ್ರಿ. ಈಗ ನಾನು ನಮ್ಮ ಅಕ್ಕನ ಮಗಳ ದೋಸೆ ಮಾಡ್ಬೇಕಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ದೋಸೆಗೆ ನೆನೆ ಹಾಕಿದ್ರೆ, ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಕುಂದ್ರೋದು ಬೇಡ, ಟೈಮ್ ಆಗುತ್ತಂತ ಹೇಳಿಬಿಟ್ಟು ಸಾಂಬಾರು ಮಾಡ್ತೀನಮ್ಮ ನೀನು ಹೆಸರು ಕಾಳು ಸಾಂಬಾರು ಅಂತ ಹೇಳಿದೆ. ಸೊ ಪದಂಗಿ ಸಾಂಬಾರು ಮಾಡಿದ್ರೆ ಆಯ್ತಂತ ಹೇಳಿಬಿಟ್ಟು ಈ ಕಡೆ ಹೆಸರು ಕಾಳು ನೆನೆ ಹಾಕಿದ್ನಲ್ರಿ, ರಾತ್ರಿ ಎಲ್ಲ ನೆನೆ ಹಾಕಿದ್ದೆ. ಸೊ ಅದು ಕುದಿಯೋಕೆ ನೀರು ಹಾಕಿಡಾಕತ್ತೀನಿ. ಅವ್ರಿನ್ನೂ ಹೊರಗಡೆ ನಮ್ಮ ಅಮ್ಮ ಬಾಗ್ಲ ಪೂಜೆ ಮಾಡೋದು ಅದೆಲ್ಲ ನಡೆದಿತ್ತು. ನಮ್ಮ ಅಕ್ಕನ ಮಗಳು ಹೊರಗಡೆ ರಂಗೋಲಿ ಹಾಕೋಕ್ಕೆಲ್ಲ ರೆಡಿ ಮಾಡಾಕತ್ತಿದ್ಲು. ಹೀಗಾಗಿ ನಾನು ಕುಕ್ಕರ್ ಹಚ್ಚಾಕತ್ತಿದ್ದೆ. ಇಲ್ಲಾಂದ್ರೆ ಅವರು ನನಗೇನು ಮಾಡೋಕೆ ಬಿಡೋಂಗಿಲ್ಲ, ಅಷ್ಟು ಇದು ಮಾಡಿ ನೋಡ್ಕೋತಾರೆ. ನಮ್ಮ ಅಕ್ಕನ ಮಗಳು ನಿಜವಾಗ್ಲೂ ಅವಳು ಮನೆ ಕೆಲಸ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ ನೋಡ್ರಿ. ಈಗ ಅಮ್ಮ ಬಾಗ್ಲದೆಲ್ಲ ಪೂಜೆ ಮಾಡಿ ಮುಖ ತೊಗೊಂಡು ಚಹಾ ಕುಡಿಯೋಕೆ ಬಂದ್ರು ಅವರು. ಇಲ್ಲಿ ಅಣ್ಣ ಮತ್ತು ನಮ್ಮ ಅಕ್ಕನ ಮಗ ವಿನ್ನು ನಿಂತ್ಕೊಂಡಾರೆ. ಈ ಸಾರಿ ಇನ್ನೂ ಜಾತ್ರೆಗೆ ತುಂಬ ಕಡಿಮೆ ಬಂದಾರ್ರಿ ಜನ. ಯಾಕಂತಂದ್ರೆ ಅಕ್ಕದೆಲ್ಲ ಮದ್ವೆಗೆ ಬಂದು ಹೋಗಿದ್ರಲ್ಲ, ಹೀಗಾಗಿ ಈಗೇನು ಬರೋಂಗಿಲ್ಲ ಅಂತ ಹೇಳಿಬಿಟ್ಟು. ಅಂದ್ರೆ ಡೈಲಿ ತಿಂತಿ? ಬೆಳಗ್ಗೆ ಎದ್ದು ನಮ್ಮ ಅಣ್ಣ ನೋಡ್ರಿ ಏನಿದೆ ಡ್ರೈ ಫ್ರೂಟ್ಸ್ ತಿನ್ನಾಕತ್ತಾನ. ಬಾರಿ ಬಿಡಪ್ಪ. ಯಾರು ಎಲ್ಲರೂ ಚಹಾ ಕುಡಿದ್ಬಿಟ್ಟು ಅವ್ರವ್ರ ಕೆಲಸ ಮಾಡಕತ್ತಾರೆ ನೋಡ್ರಿ. ನಾನು ಇವತ್ತು ಬೆಳಗ್ಗೆಯಿಂದ ಅಂತಂದ್ರೆ ಆಮೇಲೆ ಬೇಳೆ ಹಾಕಿಬಿಟ್ಟೆ ಮತ್ತು ಹೋಳ್ಗೆ ಮಾಡೋದಿತ್ತು. ಹೀಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಡು ಗುಡಿಗೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡ್ವಿ. ಅದ್ರ ಬೇರೆ ಬಿಸಿಲು ಭಾಳ ಅಲ್ರಿ, ಸ್ವಲ್ಪ ಗುಡಿ ದೂರ ಆಗ್ತೈತಿ, ನಡ್ಕೊಂಡು ಹೋಗ್ಬೇಕಲ್ಲ. ಸಿಕ್ಕಾಪಟ್ಟಿ ಬಿಸಿಲಿಗೆ ಕಾಲು ಸುಡ್ತಿರ್ತಾವೆ. ನಮ್ಮ ತ್ರಿಷಾ ಈಗ ಎದ್ದು ಬಂದಳು ನೋಡ್ರಿ. ಈಗ ಹೆಸ್ರು ಕಾಳೆಲ್ಲ ಕುದ್ದಿದ್ದು, ಇನ್ನು ಅದನ್ನು ಒಗ್ಗರಣೆ ಹೊಡಿಬೇಕಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ನಮ್ಮ ವಿನ್ನು ಬಂದು ಆಂಟಿ ವಿಡಿಯೋ ಮಾಡ್ಕೊಂಬರ್ತೀನಿ ಕೊಡು ಹೊರಗೆ ಅಂತ ಹೇಳಿಬಿಟ್ಟು ಫೋನ್ ತೊಗೊಂಡು ಹೋದ. ಹೊರಗೆಲ್ಲರೂ ಏನೇನು ಮಾಡ್ತಾಯಿದ್ರಿ ವಿಡಿಯೋ ಮಾಡ್ಕೊಂಬರ್ತೀನಿ ಕೊಡೋಣ ಅಂತ ಹೇಳಿಬಿಟ್ಟು. ಹೆಸ್ರು ಕಾಳು ಸಾಂಬಾರು ದೋಸೆ ಜೊತೆಗೆ ಮಸ್ತ್ ಕಾಂಬಿನೇಷನ್ ಆಗ್ತೈತ್ರಿ. ನಿಜವಾಗ್ಲೂ ಟ್ರೈ ಮಾಡಿರಿ ನೀವು. ಸೊ ಈ ರೆಸಿಪಿನ ನಾನು ಹಿಂದಿನ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೀನಿ. ಹೀಗಾಗಿ ಆಲೂಗಡ್ಡೆ ಪಲ್ಯ, ಚಟ್ನಿ ಯಾವಾಗಲೂ ತಿಂತಾ ಇರ್ತೀವಿ, ಏನಾದರೂ ಒಂದು ವೆರೈಟಿ ಇರಲಿ ಅಂತ ಹೇಳಿಬಿಟ್ಟು ನಾನು ಸಾಂಬಾರು ಮಾಡಿದೆ. ರಂಗೋಲಿ ನಮ್ಮ ಅಕ್ಕನ ಮಗಳು ರಂಗೋಲಿ ಬಿಡಿಸಿದ್ಲೆ. ಈ ಕಡೆ ಏನು ಕುಂತಾರಲ್ರಿ ನಮ್ಮ ವೈನಿಯವ್ರೆ ಮತ್ತು ಅವ್ರ ಮಕ್ಕಳು ನೋಡ್ರಿ. ಇವ್ರೆ ಅವರು ಎಲ್ಲಕ್ಕೆ ಮನೆಗಿನ ತೊಳ್ಕೊಂಡು ನೋಡ್ರಿ. ಆಡ್ಮರಿ ನಮ್ಮ ತ್ರಿಷಾಂತ್ರ ಆಡ್ಮರಿ ಜೊತೆಗೆ ಎಷ್ಟು ಆಟ ಆಡ್ತಾಳಂದ್ರೆ ಅಷ್ಟು ಇಷ್ಟ ಆಕಿಗೆ. ಅವ್ರ ಜೊತೆನೇ ಆಟ ಆಡ್ತಿರ್ತಾಳೆ. ಅವಾಗ ಬರೋ ಅಷ್ಟರಲ್ಲೇ ನಾನು ಆ ಸಾಂಬಾರು ರೆಡಿ ಮಾಡಿದೆ. ಸಾಂಬಾರು ಮಾಡಿಬಿಟ್ಟು ಇನ್ನೇನು ಎತ್ತಿಟ್ಟು ಈ ಕಡೆ ದೋಸೆ ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು, ಯಾರು ತಿಂತಾರೆ ಅವ್ರವರೇ ದೋಸೆ ಹಾಕ್ಕೊಳ್ರಿ ಅಂತ ಹೇಳಕತ್ತಿದ್ದೆ ನಾನು. ಇನ್ನು ಸ್ನಾನ ಅದು ಮಾಡ್ಕೋಬೇಕು, ಇನ್ನು ಕೆಲಸ ಇದಾವೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ನಮ್ಮ ಅಣ್ಣ ದೋಸೆ ಹಾಕ್ಕೊಳತ್ತಿದ್ದಾರೆ. ಅದು ಸ್ವಲ್ಪ ಹಳಗಿ ತವಿ ಇಟ್ಟು ಹಾಕ್ತಾವ. ಮೊದಲು ತವಿ ಬರ್ತಿದ್ವಲ್ರಿ ಇದ್ರದ್ದು ಕೆಬ್ಬಣದ ತವಿ. ನಿಜವಾಗ್ಲೂ ಅದನ್ನು ಒಂದೆರಡು ಫಸ್ಟ್ ಕೆಟ್ಟು ಆಮೇಲೆ ಕರೆಕ್ಟಾಗಿ ಬಂದು ಟೇಸ್ಟ್ ಮಾತ್ರ ಸೂಪರಾಗಿದ್ದು ಅದರೊಳಗೆ. ಅದೆಲ್ಲ ಮುಗಿಸ್ಕೊಂಡು ಬೇಳೆ ಹಾಕಿ ಹೋಳ್ಗೆ ಮುಗಿಸಿಟ್ಟು ರೆಡಿಯಾಗಿ ನೋಡ್ರಿ ಈಗ ಗುಡಿಗೆ ಹೊಂಟೀವಿ.
ಎಲ್ಲರೂ ಹೊಂಟಾರ ಕಾಲು ಸುಡು ಸಲುವಾಗಿ ಎಲ್ಲರೂ ಪಟ ಪಟ ಹೋಗಾಕತ್ತಿದ್ರೆ ನಾನಂತೂ ಸ್ಲಿಪ್ಪರ್ ಹಾಕ್ಕೊಂಡಿದ್ದೆ, ಏನು ಇದಿಲ್ಲ ಅಂತ ಹೇಳಿಬಿಟ್ಟು ತ್ರಿಷಾ ನಾನು ಹಿಂದೆ ಹೊಂಟೀವಿ ನೋಡ್ರಿ. ಈಗ ಬಿಸಿಲು ಸಿಕ್ಕಾಪಟ್ಟೆ ಇತ್ತಲ್ಲ, ಹೀಗಾಗಿ ಭಾಳ ಅಂದ್ರೆ ಭಾಳ ಕಾಲು ಸುಡಾಕತ್ತಿದ್ವಿ. ಎಲ್ಲರೂ ಫಾಸ್ಟ್ ಅಂದ್ರೆ ಫಾಸ್ಟಾಗಿ ಹೊಂಟಿದ್ರೆ ನಾವು ಸ್ಲೋ ಆಗಿ ಹೋಗಾಕತ್ತಿದ್ವಿ. ಜಾತ್ರೆ ಅಂದ್ರೆ ಏನ್ರಿ, ಇದು ವಾರ ಹಿಡ್ದಿರ್ತಲ್ಲ ಅದೇ ಜಾತ್ರೆ ರೀ. ಮತ್ತು ತೇರು ಗೀರೇನ ಆ ಥರದ್ದೇನಿಲ್ಲ ನೋಡ್ರಿ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳ ಸೀರೆ ಹಾಕ್ಕೊಂಡಾಳ. ನಮ್ಮ ಅಕ್ಕನ ಮಗಳ ಬ್ಲ್ಯಾಕ್ ಕಲರ್ ಭಾಳ ಚಂದ ಆಗಿತ್ತು ಆಕೆಗೆ. ನೋಡ್ರಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಳ ಇದ್ವಲ್ಲ, ಹೀಗಾಗಿ ಇಲ್ಲಿ ಎಲ್ಲರೂ ನೀರು ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಗುಡಿ ಒಳಗೆ ಹೋಗ್ತಾರೆ. ನಮ್ಮ ತ್ರಿಷಾನು ನೀರು ಚಲೋ ಮಾಡ್ಕೊಂಡು ನನಗೆ ಹಾಕಂತ ನಿಂತುಬಿಟ್ಟಿದ್ಲು. ಆಕೆ ನಂಗೆ ರಂಬಿಸಿ ಕರ್ಕೊಂಡು ಹೊಂಟಿದ್ದೆ ನಾನು. ಗುಡಿ ಕಡೆಯಲ್ಲೆಲ್ಲ ಪೆಂಡಲ್ ಹಾಕಿ ಭಾಳ ಚಂದ ಮಾಡಿದ್ದೆ ರೀ. ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಇನ್ನೂ ಇವಾಗ ಯಾಕೋ ಸ್ವಲ್ಪ ಕಡಿಮೆ, ನಾವು ಬೇಗನೆ ಬಂದಿದ್ವಿ. ಆಮೇಲೆ ಬಂದಂಗೆಲ್ಲ ಸಿಕ್ಕಾಪಟ್ಟೆ ಗದ್ದಲ ಮತ್ತು ಅಷ್ಟು ಬಿಸಿಲು ಆಗಿಬಿಟ್ಟಿರ್ತೈತೆ ಅಂತ ಹೇಳಿಬಿಟ್ಟು ನಾವು ಬೇಗನೆ ಬಂದ್ವಿ. ಬಂದು ಇಲ್ಲಿ ಗುಡಿ ಕಡೆ ಇದು ನೋಡ್ರಿ, ಕೊನಮ್ಮನ ಗುಡಿ ಅಂತ ಹೇಳಿಬಿಟ್ಟೆ. ನಾ ಹೋದ ವರ್ಷದ ನನ್ನ ಫಸ್ಟ್ನೇ ವಿಡಿಯೋ ಇದಾಗಿತ್ತು. ಸೊ 1 ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು. ಸೊ ನೋಡ್ರಿ, ಈಗ ಭಾಳ ಖುಷಿ ಆಯ್ತು ನನಗೆ. ನಮ್ಮ ಅವ್ವಾರ ಮತ್ತು ನಮ್ಮ ದೊಡ್ಡಮ್ಮ ನೋಡ್ರಿ ಇಬ್ಬರು ದೇವ್ರ ಹಾಡಕ್ಕೆ ಚಲೋ ಮಾಡಿದರೆ. ಸೊ ತೋರಿಸ್ತೀನಿ ನಿಮಗೆ ಹೆಂಗೆ ಹಾಡಕತ್ತಾರಂತ ಹೇಳಿಬಿಟ್ಟು. ನೋಡ್ರಿ ಭಾಳ ರಶ್ ಇತ್ತು, ಹೀಗಾಗಿ ಒಳಗೆ ದೇವ್ರು ಸಹ ಕಾಣಕತ್ತಿದ್ದಿಲ್ಲ ನಮಗೆ, ಅಷ್ಟು ರಶ್ ಇತ್ತು. ಯಾಕಂತಂದ್ರೆ ಈ ದೇವ್ರ ಗುಡಿದು ಒಂದು ಸ್ವಲ್ಪ ಮಹಿಮೆ ಐತ್ರಿ. ಹೀಗಾಗಿ ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯವ್ರು ಸಹ ಬಂದೆಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾ, ಅಂದರೆ ದೇವರಿಗೆ ಅಷ್ಟು ಭಕ್ತಿಯಿಂದ ನಡ್ಕೋತಾರೆ, ಅಷ್ಟು ಮಹಿಮೆ ಐತಿ ದೇವ್ರದ್ದು. ಹೀಗಾಗಿ ಭಾಳ ಜನ ನಡ್ಕೊತಾರೆ ಇಲ್ಲಿ. ನಮಗೂ ಭಾಳ ಇದು ಅನ್ನಿಸ್ತೈತಿ. ಇಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲನೂ ಆ ದೇವಿ ನಡೆಸ್ಕೊಟ್ಟಾಳ. ಅದಕ್ಕೆ ನಾವು ಈ ಜಾತ್ರೆ ಇದ್ದಾಗೆಲ್ಲ ತಪ್ಸಂಗಿಲ್ಲ, ಬಂದು ದೇವ್ರಿಗೆ ಉಡಿ ತುಂಬಿ ಹೋಗ್ತೀವಿ. ಪ್ರಸಾದ ಇತ್ತು, ಹಂಗೆ ಪ್ರಸಾದ ತೊಗೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ಕುಂತಿದ್ವಿ. ಅಮ್ಮಾರ ದೇವ್ರ ಮೇಲೆ ಹಾಡಕತ್ತಿದ್ರಲ್ಲ, ಹಂಗೆ ಇವರು ತ್ರಿಷಾಗ ಚಿಂಟುಗೆ ಕೊಬ್ಬರಿದೆಲ್ಲ ಕೊಡಾಕತ್ತಿದ್ದೆ ನಾನು. ಇಲ್ಲೇನು ಪಾಪು ಹೊತ್ತವಂಗೆ ಕೂತೈತಲ್ರಿ, ಇದು ಅಪೇಕ್ಷಾ ಅಂಥೇಳಿ ನಮ್ಮ ತ್ರಿಷಾನ್ ಜೋಡಿ ಆಟ ಆಡ್ತಾಳೆ. ನಮ್ಮ ಅಣ್ಣನ ಮೊಮ್ಮಗಳಿಗೆ, ಅಂದರೆ ನಮ್ಮ ಅಣ್ಣನ ಮಗಳ ಪಾಪು ಭಾರಿ ಕ್ಯೂಟ್ ಅದಾಳ. ಆಕಿನೂ ಭಾರಿ ಮಾತಾಡ್ತಾಳೆ ನೋಡ್ರಿ. ಈಗ ಎಲ್ಲರೂ ಒಂಥರ ಡಿಫ್ರೆಂಟ್ ಸಾರಿ ಎಲ್ಲ ನೋಡ್ಬೋದು, ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಬಂದಿರ್ತಾರೆ. ಮುಕ್ಕೊಂಡೇ ಇಲ್ಲ ಅಮ್ಮು, ಪ್ರಸಾದ ಒಲ್ಲೆ ನೀನೆ ಒಲ್ಲೆ ಅನ್ಬಾರ್ದು, ಸ್ವಲ್ಪ ಬಾ. ನೀವು ಹೊಂಟ್ರಿನ ಪ್ರಸಾದ ಆತ, ನಿಮ್ಮ ತೋರಿಸಿದ್ರೆ ನನ್ನ ಹೊಡಿತಾರೆ ನನಗೆ. ಪ್ರಸಾದ ಇತ್ತು, ಲೈಟಾಗಿ ಪ್ರಸಾದ ತೊಗೊಂಡು ಹೋದ್ರೆ ಆಯ್ತು ಅಂತ ಹೇಳಿಬಿಟ್ಟು ನಿಂತ್ಕೊಂಡಿದ್ವಿ ನೋಡ್ರಿ. ಇನ್ನೊಂದೇನಂತಂದ್ರೆ ಪಾಪ ಸ್ವೀಟ್ ಭಾಳ ಜನ ಆಗ್ತಾರಲ್ರಿ, ಹೀಗಾಗಿ ಸ್ವೀಟೆಲ್ಲ ನೈಟ ರೆಡಿ ಮಾಡಿಟ್ಟಾರ. ಅದು ಯಾವ ಕಾರಣಕ್ಕೆ ಏನಾಗೈತೇನೋ ಹಾಳಾಗ್ಬಿಟ್ಟಿತ್ತಂತೆ. ಎಲ್ಲರೂ ಭಾಳ ಬೇಜಾರು ಮಾಡ್ಕೊಳಕತ್ತಿದ್ರು ಅಲ್ಲಿ ಗುಡಿ ಒಳಗೆ. ಪ್ರಸಾದ ಹಿಂಗಾಗೈತಿ ಅಂತ ಹೇಳಿಬಿಟ್ಟು ಉದುರು ಮಾದಲಿ ಮಾಡಿದ್ರಂತ್ರಿ, ಮಸ್ತ್ ಆಗಿರ್ತೈತಿ. ಯಾಕಂದ್ರೆ ಹೋದ ವರ್ಷನೂ ಅದೇ ಥರ ಮಾಡಿದ್ರೆ ವಾರನೂ ಇರ್ತೈತೆ. ಇದು 5 ವಾರ ಹಿಡ್ದಿರ್ತಾರೆ ರೀ, ಮಂಗಳವಾರ 5 ವಾರನೂ ಸಹ ಪ್ರಸಾದ ಇತ್ತಂತೆ ನೈಟ್. ಹೀಗಾಗಿ ಎಲ್ಲ ಹೇಳ್ತಿದ್ರಿ ಅವರು, ನೈಟ್ ಪ್ರಸಾದ ಮಸ್ತ್ ಮಾಡಿದ್ರೆ ಆಂಟಿ ನೀವು ಬರಬೇಕಿತ್ತಂತ ಹೇಳ್ತಿದ್ರು ನಮ್ಮ ಅಕ್ಕನ ಮಗಳ. ಈಗೂ ಸಹ ಅದು ಪ್ರಸಾದ ಸ್ವೀಟ್ ಹಾಳಾಗಿತ್ತಲ್ಲ, ಹೀಗಾಗಿ ಅನ್ನ ಸಾಂಬಾರು ಮಾಡಿದರೆ
ಅನ್ನ ಸಾಂಬಾರು ತಿಂದ್ಕೊಂಡು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಪಲ್ಲಕ್ಕಿದ ಮೆರವಣಿಗೆ ಇತ್ತು ಹೊಸ ಪಲ್ಲಕ್ಕಿ ಮಾಡಿದ್ರೆ ಕೋನಮ್ಮ ದೇವಿಗೆ. ಹೀಗಾಗಿ ಅದು ಪಲ್ಲಕ್ಕಿ ಉತ್ಸವ ನೋಡಕ್ಕೆ ಬರ್ಬೇಕು ಎಲ್ಲರೂ ಅಂಥೇಳಿ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊಂಡು ಸಾಯಂಕಾಲ ರೆಡಿ ಆದ್ರೆ ಆಯ್ತು ಅಂತ ಹೇಳಿಬಿಟ್ಟು ಇಲ್ಲೇ ಪ್ರಸಾದ ತೊಗೊಳಕತ್ತೀವಿ. ಈಗ ತೊಗೊಂಡು ಹೋಗಿ ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ರಿ, ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ರೆಡಿ ಆಗ್ತೀವಿ ಎಲ್ಲರೂ. ಸೊ ನಾನು ನೆಕ್ಸ್ಟ್ ಸಾಯಂಕಾಲ ಯಾವ ಥರ ರೆಡಿ ಆಗ್ತೀವಿ, ಎಲ್ಲರೂ ಯಾವ ಥರ ಪಲ್ಲಕ್ಕಿದ ಮೆರವಣಿಗೆ ಇರ್ತೈತೆ ಅಂತ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಜಾಸ್ತಿ ಆದರೆ ನಿಮಗೂ ಸಹ ನೋಡೋದಕ್ಕೆ ಬೇಜಾರು ಆಕೈತಿ. ನೋಡ್ರಿ ಇಲ್ಲಿ ಸಾಯಂಕಾಲ ರೆಡಿ ಆಗಕತ್ತಾರೆ ಎಲ್ಲರೂ. ಹುಡುಗರಂತೂ ರೆಡಿ ಆಗಿದ್ರೆ ಇನ್ನು ನಾವೊಂದು ಬಾಕಿ ಇತ್ತು. ನಾವು ಎಲ್ಲರೂ ರೆಡಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.